ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಕುಂಭರಾಶಿಯವರ 2026ರ ರಾಶಿಫಲವನ್ನು ಸ್ವಲ್ಪ ನೋಡೋಣ. ನಿಮಗೆ 7 ಶನಿಯೂ ಇದೆ. ರಾಹು ನಿಮ್ಮ ರಾಶಿಯಲ್ಲಿರುವುದರಿಂದ ಸ್ವಲ್ಪ ಸುಖ ಶಾಂತಿ ಕಮ್ಮಿನೇ. ಫೈನಾನ್ಷಿಯಲಿ ಚೆನ್ನಾಗಿದ್ದರೂ ಆರೋಗ್ಯದ ಕಡೆ ತುಂಬ ಎಚ್ಚರ ವಹಿಸಬೇಕು. ಬೇರೆಯವರ ವಿಷಯ ಬಿಟ್ಟು ನಿಮ್ಮ ಕಡೆ ಗಮನ ಹರಿಸಿ, ಇಲ್ಲಾಂದರೆ ನಿಮ್ಮ ಶಕ್ತಿ ಕುಂದಿ ನೀವೇ ಬೇರೆಯವರ ಸಹಾಯ ಕೇಳಬೇಕಾದ ಪರಿಸ್ಥಿತಿ ಉಂಟಾಗುವುದು. ಖರ್ಚು ಜಾಸ್ತಿ ಆದರೆ ಲಾಭವೂ ಇದೆ. ಧನ ಸಂಪತ್ತು ಧಾರಾಳವಾಗಿ ಯಾವುದೇ ರೀತಿಯಲ್ಲೂ ಆಗಬಹುದು. ಚೆನ್ನಾಗಿದೆ. ಇತರ ವ್ಯವಹಾರದಲ್ಲಿ ಜಾಯಿಂಟ್ ವೆಂಚರ್ ಒಳ್ಳೆಯದು. ಆರೋಗ್ಯದ ವಿಷಯ ಹೇಳೋದಾದರೆ ಸೊಂಟ ನೋವು, ಎಲರ್ಜಿ, ಬೋನ್ ರಿಲೇಟೆಡ್ ರೋಗಗಳು ಹೆಚ್ಚು ಅನುಭವಿಸುವಿರಿ. ದಾಂಪತ್ಯದಲ್ಲಿ ಬಿರುಕು, ಆದರೆ ಒಂಟಿ ಇರುವವರು ಜಂಟಿಯಾಗಲಿದ್ದಾರೆ. ಇದರಲ್ಲಿ ಹೆಣ್ಣು ಮಕ್ಕಳೇ ಈ ವರ್ಷ ಒಳ್ಳೆಯ ಫಲವನ್ನು ಕಾಣಲಿದ್ದೀರಿ. ನಿಮ್ಮ ಹವ್ಯಾಸಗಳೇ ನಿಮಗೆ ಲಾಭ ತಗೊಂಡು ಬರಲಿದೆ. ಗ್ರಹಣಗಳು ಬೇರೆ ನಿಮ್ಮ ರಾಶಿಯಲ್ಲೇ ಈ ವರ್ಷ ನಡೆಯುವುದರಿಂದ ಈ ವರ್ಷ ಹೆಚ್ಚಿನ ಕಷ್ಟ ನಷ್ಟಗಳು ಉಂಟಾಗುವುದು. ಹೊಗಳು ಭಟ್ಟರು ನಿಮ್ಮ ಸುತ್ತಮುತ್ತಲೂ ಹೆಚ್ಚಾಗುವರು. ಹಾಗಂತ ನೀವು ಮಾತಾಡುವಾಗ ಹುಷಾರಾಗಿರಬೇಕು. ಇನ್ನು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಒಳ್ಳೆಯ ಫಲಗಳು ಸಿಗುವುದು. ಯಾವುದಕ್ಕೂ ಎಲ್ಲ ವಿಷಯದಲ್ಲೂ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಕುಂಭರಾಶಿಗೆ ಪರಿಹಾರ: ಶಿವನಿಗೆ ಪ್ರತಿ ತಿಂಗಳು ರುದ್ರಾಭಿಷೇಕ, ಸುಬ್ರಹ್ಮಣ್ಯನ ಆರಾಧನೆ, ಹನುಮಾನ್ ಚಾಲೀಸ ಪಠಿಸಿ. ರಾಹು ಕೇತುಗಳ ದೋಷ ಪರಿಹಾರಕ್ಕೆ ಗಣಪತಿ ಆರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ರಾಧೆ ರಾಧೆ.